ಇಂದಿನ ವಿಡಿಯೋದಲ್ಲಿ ನಾವು ತುಂಬಾ ಸರಳ, ಆರೋಗ್ಯಕರ ಮತ್ತು ರುಚಿಕರವಾದ ಕ್ಯಾರೆಟ್ ಡೆಸರ್ಟ್ ಮಾಡೋದು ಹೇಗೆಂದು ನೋಡೋಣ ಬನ್ನಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಫ್ರೆಶ್ ಆಗಿರುವ 4 ಮೀಡಿಯಂ ಸೈಜಿನ ಕ್ಯಾರೆಟ್ ಸಣ್ಣದಾಗಿ ಕತ್ತರಿಸಿ ಮಿಕ್ಸಿ ಜಾರಿನಲ್ಲಿ ಕತ್ತರಿಸಿದ ಕ್ಯಾರೆಟ್ ಮತ್ತು ಹಾಲನ್ನು ಸೇರಿಸಿ ಸಣ್ಣದಾಗಿ ರುಬ್ಬಿಕೊಳ್ಳಿ. 4 ಚಮಚದಷ್ಟು ರುಬ್ಬಿದಂತಹ ಕ್ಯಾರೆಟ್ ಅನ್ನು ಎತ್ತಿ ಇಟ್ಟುಕೊಳ್ಳಿ. ನಂತರ ಒಂದು ಬಾಣಲಿಗೆ 2 ಚಮಚದಷ್ಟು ತುಪ್ಪವನ್ನು ಸೇರಿಸಿ 3 ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿ ರುಬ್ಬಿ ಇಟ್ಟಂತಹ ಕ್ಯಾರೆಟ್, 1 ಕಪ್ಪಿನಷ್ಟು ಸಣ್ಣ ರವೆ, ಚಿಟಿಕೆಯಷ್ಟು ಉಪ್ಪು, ಅರ್ಧ ಕಪ್ಪಿನಷ್ಟು ಹಾಲು ಸೇರಿಸಿ ಚೆನ್ನಾಗಿ ಹುರಿದು ಗಟ್ಟಿಯಾದಕ್ಕೆ ತನ್ನಿ. ನಂತರ ಅದನ್ನು ಸಣ್ಣ ಉಂಡೆಗಳನ್ನಾಗಿ ಕಟ್ಟಿ ಉಂಡೆಗಳನ್ನು 10 ನಿಮಿಷ ಸ್ಟೀಮರ್ ನಲ್ಲಿ ಬೇಯಿಸಿದ ಉಂಡೆಗಳು ತಣ್ಣಗಾಗಲು ಬಿಡಿ. ಒಂದು ಪಾತ್ರೆಯಲ್ಲಿ 1 ಲೀಟರಿನಷ್ಟು ಹಾಲನ್ನು ತೆಗೆದುಕೊಂಡು ಚೆನ್ನಾಗಿ ಕುದಿಸಿ ಅದಕ್ಕೆ ರುಬ್ಬಿದ ಕ್ಯಾರೆಟ್, 3 ಚಮಚದಷ್ಟು ಸಕ್ಕರೆ, ಚಿಟಿಕೆಯಷ್ಟು ಉಪ್ಪು, ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಗ್ಯಾಸ್ ಅನ್ನು ಆಫ್ ಮಾಡಿ ತಯಾರಿಸಿಟ್ಟಂತಹ ಉಂಡೆಗಳನ್ನು ಸೇರಿಸಿ ಮೇಲಿನಿಂದ ಕತ್ತರಿಸಿದ ಬಾದಾಮನ್ನು ಹಾಕಿ ಗಾರ್ನಿಶ್ ಮಾಡಿ 5 ನಿಮಿಷ ಬಿಟ್ಟು ಕ್ಯಾರೆಟ್ ರಸ್ಮಲೈ ಸವಿಯಲು ಸಿದ್ಧ.